ಕಾಟಿ ತಾಲೂಕು ಅಧ್ಯಕ್ಷರು ಮಾದಿಗ ದೊಂಡೂರ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣಣ್ಣ ಮತ್ತು ಅವರ ಆದೇಶದ ಮೇರೆಗೆ ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ಸ್ವಾಮಿ ನರಸಪ್ಪ ಮಾದಿಗ ದೊಂಡೂರ ಇವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಅವರು ತನ್ನ ಲೆಟರ್ ಪ್ಯಾಡ್ ಮುಖಾಂತರ ರಾಜ್ಯದ ಲೆಟರ್ ಪ್ಯಾಡ್ ಮುಖಾಂತರ ಮತ್ತು ನೂತನವಾಗಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಗಂಗಣ್ಣನ ಸಿದ್ದಾಪುರ ಇವರ ನೇಮಕಾಣ ಮಾಡಬೇಕು. ಅವರ ಕೆಲಸ ಮತ್ತು ಅವರ ಹೋರಾಟ ಮತ್ತು ಸಾಮರ್ಥ್ಯವನ್ನು ಅವರು ಗುರುತಿಸಿ ಈ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾಗಿ ಈಗಾಗಲೇ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ವಿಚಾರಕವಾಗಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ನಾವೆಲ್ಲ ತಾಲೂಕು ಘಟಕಗಳಿಂದ ಒದಗಿಸಿಕೊಡ್ತೀವಿ, ನಾವು ಇಷ್ಟ ಆಗಿದೆ ಅಂತ ನಾವು ಈ ಪತ್ರಿಕೆ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ಕೆಲವು ದಿನ ತಾಲೂಕು ಬಾಡಿಗಳು ಹಾಗಂತ ಅದೇ ಜಿಲ್ಲಾಧ್ಯಕ್ಷರಾದ ಗಂಗಣ್ಣ ಇವರ ನೇತೃತ್ವದಲ್ಲಿ ಈಗಾಗಲೇ ಮುಂದೆ ಆಲೋಚನೆಗಳೆಲ್ಲ ಈಗಾಗಲೇ ಮಾಡಲಾಗಿದೆ. ಮತ್ತು ಈಗ ನೂತನವಾಗಿ ಅಧ್ಯಕ್ಷರಾದ ಗಂಗಣ್ಣವರಿಗೆ ನಾವು ಅಭಿನಂದನೆಗಳು ತಿಳಿಸುತ್ತಾ ಮತ್ತು ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ್ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಮಾದಿಗ, ಜೈ ಮಾದಿಗ. ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರು ರಾಷ್ಟ್ರೀಯ ಅಧ್ಯಕ್ಷರು. ಇವರು ಸೂಚನೆ ಮೇರೆಗೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಣ್ಣ ಸಿದ್ದಾಪುರ್ ಇವರ ನಮ್ಮ ಸಮಾಜದಲ್ಲಿ ಹಲವು ಕೆಲಸಗಳನ್ನು ಮಾಡಿರ್ತಾರೆ. ಇವರ ಕಾರ್ಯವನ್ನು ಮೆಚ್ಚಿ, ಇವರ ಸಮಾಜ ಸೇವೆಯನ್ನು ಮೆಚ್ಚಿ ನಮ್ಮ ರಾಜ್ಯದ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಇವರನ್ನು ಗಂಗಣ್ಣ ಸಿದ್ದಾಪುರ ಇವರನ್ನು ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರನ್ನಾಗಿ ನಿನ್ನೆ ಸಾಯಂಕಾಲ 5:00 ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ಎಲ್ಲರನ್ನು ಕೇಳಿ ಎಲ್ಲರ ಒಪ್ಪಿಗೆ ಪಡೆದು ಈ ಕೊಪ್ಪಳ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿರುವ ನರಸಪ್ಪ ದಂಡೋರ ಇವರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಮತ್ತು ಮುಂಬರುವ ದಿನಗಳಲ್ಲಿ ಸಮಾಜ ಸೇವೆಗೆ ಬದ್ಧರಾಗಿರುತ್ತೇನೆ ಎಂದು ಗಂಗಣ್ಣ ಸಿದ್ದಾಪುರ ಇವರು ಕೂಡ ಹೇಳಿದ್ದಾರೆ. ಸಮಾಜ ಸೇವೆಯಲ್ಲಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ರಾಜ್ಯ ಕಮಿಟಿ ಮತ್ತು ಬಿ ನರಸಪ್ಪ ದಂಡೋರ್ ಇವರಿಗೂ ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ ಇನ್ನು ಮುಂಬರುವ ದಿನಗಳಲ್ಲಿ ಇವರಿಗೆ ಶುಭವಾಗಲಿ, ಗಂಗಣ್ಣ ಸಿದ್ದಾಪುರ ಇವರಿಗೆ ಶುಭವಾಗಲಿ ಎಂದು ಹೇಳ್ತಾ ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವರ ಅಪ್ಪಣೆ ಮೇರೆಗೆ ಮತ್ತು ನರಸಪ್ಪ ದಂಡೋರ ಇವರ ಆದೇಶದಂತೆ ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನಂತ ನನ್ನ ಗಂಗಣ್ಣ ಸಿದ್ದಾಪುರ ಅಂದರೆ ನಾನೇ ಇವತ್ತು ನಿನ್ನೆನೇ ಆಯ್ಕೆ ಮಾಡಿದ್ದಾರೆ. ಮತ್ತು ಈ ನಮ್ಮ ಮಾದಿಗ ದಂಡೋರದ ರಾಜ್ಯ ಕಮಿಟಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಸಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಕೇಳಿ ಇವತ್ತು ನಾನು ಈಗ 10 ವರ್ಷದಿಂದ ಜಿಲ್ಲಾ ಕಾರ್ಯಾಧ್ಯಕ್ಷನ ಆಯ್ಕೆ ಮಾಡಿ ಇವತ್ತು ಹೋರಾಟಗಳನ್ನು ಮಾಡಿದ್ದೀವಿ. ಮಾದಿಗ ದಂಡೋರದಿಂದ ಇವತ್ತು ನಮ್ಮ ಕಾಯ್ದೆನ ಮೆಚ್ಚಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದಾರ. ಮತ್ತು ಮತ್ತೊಂದು ವೇಳೆ ನಮ್ಮ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಮತ್ತು ರಾಜ್ಯ ಅಧ್ಯಕ್ಷರಿಗೆ ಅಭಿನಂದನೆಗಳು. ಮತ್ತೊಂದು ವೇಳೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳಿ ಮತ್ತು ನನ್ನ ಮಾದಿಗ ದಂಡೋರದ ಎಲ್ಲ ಪದಾಧಿಕಾರಿಗಳು ಇವತ್ತು ಗಂಗೋತ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮಾದೇವ ಬಡಿಗೆ ಮತ್ತು ಕಾಟಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಯಳಿನೂರು ಮತ್ತು ನಮ್ಮ ರಮೇಶ್ ಗಂಗೋತಿ ತಾಲೂಕು ಸಹಕಾರ್ಯದರ್ಶಿಯಾಗಿರ್ತಕ್ಕಂಥ ರಮೇಶ್ ಜನಾಪುರ ಮತ್ತು ಭೀಮೇಶ್ ವಿದ್ಯಾರ್ಥಿ ಅಧ್ಯಕ್ಷರಾಗಿರ್ತಕ್ಕ ಭೀಮೇಶ್ ಕಾಟಾಪುರ, ಒಟ್ಟಾರೆ ಇವತ್ತು ಯಮನೂರು ದೊಡ್ಡಮನೆ ಕನಕಗಿರಿ ಉಪಾಧ್ಯಕ್ಷರು ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ಈ ಪತ್ರಿಕೆ ಮಾಧ್ಯಮದವರಿಗೆ ಮತ್ತೊಂದು ವೇಳೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ನಾ ಇಲ್ಲಿವರೆಗೆ ಹೋರಾಟಗಳು ಇವತ್ತು ಒಳ ಮೀಸಲಾತಿ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತು ಸರ್ಕಾರಕ್ಕೊಂದು ಗಮನ ಸೆಳೆದ್ರು ಕೂಡ ಇವತ್ತು ಸರ್ಕಾರ
ಬರೀಗ ಕುಂಠಿತ ಹೇಳ್ತದೆ. ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಒಂದು ಸಭೆ ಕರೆದಿದ್ದಾರ. ಮುಂದಿನ ತೀರ್ಮಾನ ಹೋರಾಟದ ಬಗ್ಗೆ ಬಹಳ ಅದ್ದೂರಿಯಾಗಿ ಇವತ್ತು ವಿಧಾನಸಭಾ ಮುತ್ತಿಗೆ ಆಗಿರ್ಬೋದು ಹಲವಾರು ಒಂದು ಹೋರಾಟ ಮಾಡೋದಂತ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಕರೆದು ಹೇಳಿದಾರ. ಈಗ ಹಿಂಗೆ ಒಳ ಮೀಸಲಾತಿ ಬಗ್ಗೆ ಹಿಂಗೆ ಕುಟ್ಟಿದ್ದೆ ಮಾಡಿದ್ರೆ ಅಂದ್ರೆ ಈ ಸಂಬಂಧಪಟ್ಟ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಧೂಳಿಪಟ್ಟನ್ನ ಮಾಡತಕ್ಕಂಥ ಈ ಮಾದಿಗ ದಂಡೋರ ಈ ಚಾನಲ್ ಮುಖಾಂತರ ಹೇಳಕ್ ಇಷ್ಟಪಡ್ತದೆ. ಯಾಕಂತ ಕೇಳು, ಇವತ್ತು ಮಾದಿಗ ದಂಡೋರ ಅಂದ್ರೆ ಇವತ್ತು ನಮ್ಮ ಇವು ಹೆಚ್ಚಿನ ಜನಸಂಖ್ಯೆ ಇದ್ರು ಕೂಡ ಇವತ್ತು ಯಾರ ಕೇಳಲಾರ್ದಂತವರಿಗೆ ಮೀಸಲಾತಿ ಕೊಡ್ತಾರೆ. ನಾವು ಹೋರಾಟಗಳನ್ನ ಮಾಡಿ ನಾವು ಇಷ್ಟು ಜನಸಂಖ್ಯೆ ಇದೀವಿ ಅಂದ್ರೆ ಕೂಡ ಇವತ್ತು ಸರ್ಕಾರ ಅವರಿಗೆ ಕುಂಠಿತ ಹೇಳ್ಕೊಂತ ಹೊರಟೈತಿ. ಮುಂದಿನ ದಿನಗಳಲ್ಲಿ ಮತ್ತೆ ಹಿಂಗೆ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಒಂದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಇವತ್ತು ವಿಧಾನಸಭಾ ಮುತ್ತಿಗೆ ಹಾಕಿ ಇವತ್ತು ನಮ್ಮ ಸರ್ಕಾರದ ಇವತ್ತು ಗಮನ ಸೆಳೆದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದು ಹಿಂಗೆ ಹೇಳ್ಕೊಂತ ಹೊರಟೈತಂದ್ರೆ ಮುಂದಿನ ದಿನಗಳಲ್ಲಿ ಮತ್ತು ನಾವು ಹೇಳಂಗಲ್ಲ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ನಮ್ಮ ಮಾದಿಗ ದಂಡರ ತಾಳ್ಮೆ ಐತಿ.